ತಿಂದರಿಗೆ ಉಗಳೋದು ಕಷ್ಟ, ತಿಂದರಿಗೆ ಉಗಳೋದು ಕಷ್ಟ, ತಿಂದ್ಬಿಟ್ಟಿದ್ದಾರೆ, ಲೆಕ್ಕ ಕೊಡೋದು ಕಷ್ಟ ಆಗಿದೆ. ಸಮಾಜದ ಗಂಟು ಪರಮಾತ್ಮನ ಗಂಟು. 2008ರಲ್ಲಿ ಪೀಠ ಸ್ಥಾಪನೆ ಆದಮೇಲೆ 18 ವರ್ಷ ನಾನು ಈ ಮಠದ ಕಡೆ ನಾವು ದೃಷ್ಟಿ ಹಾಯಿಸಿರಲಿಲ್ಲ. ನಾವು ನಮ್ಮ ತಂದೆಯವರು ದಾನ ಕೊಟ್ಟಂಥವ್ರು. ಇವತ್ತು ನಾನು ಸಾರ್ವಜನಿಕವಾಗಿ ಕೇಳಲಿಕ್ಕೆ ಬಯಸ್ತೀನಿ, ನೀವು ಟ್ರಸ್ಟಿಗಳಿದ್ದೀರಲ್ಲ, 2008ರಲ್ಲಿ ನಿಮ್ಮ ಆಸ್ತಿ ಏನಿತ್ತು, ಏನೇನು ದಾನ ಮಾಡಿದ್ರಿ, ನಿಮಗೆ ಟ್ರಸ್ಟ್ ಮೆಂಬರ್ಸ್ ಆಗಕ್ಕೆ ನಿಮಗೇನು ಅರ್ಹತೆ ಇದೆ? ನಿಮಗೇನು ಅರ್ಹತೆ ಇದೆ? ನೀವು ಅಳಿಯ ಮಾವನ್ ಟ್ರಸ್ಟ್ ಆದ್ರೆ ನಿಮ್ ಖಾಸಗಿಯಾಗಿ ಇಟ್ಕೊಳ್ರಿ. ಇದು ಸಮಾಜದ ಟ್ರಸ್ಟ್. ಇಡೀ ರಾಜ್ಯದಾದ್ಯಂತ ದೇಣಿಗೆ ಕೊಟ್ಟಿರ್ತಕ್ಕಂಥ ಬಡವರಿದ್ದಾರೆ. ಏನು ಬೆವರನ್ನ ಹನಿ ಸುರಿಸಿ ಒಂದೊಂದು ಪೈಸಾ ದೇಣಿಗೆ ಕೊಟ್ಟಿದ್ದಾರೆ. ಅವ್ರ ದುಡ್ಡು ಏನಾಯ್ತು? ಈ 18 ವರ್ಷ ಯಾಕೆ ಲೆಕ್ಕ ಕೊಟ್ಟಿಲ್ಲ? ಕೊಡದೇ ಇರೋದಕ್ಕೆ ಕಾರಣ ಏನು? ಇದು ಸಮಾಜ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ಸಮಾಜದ ಆಸ್ತಿ. ಇದು ಸಮಾಜದ ಆಸ್ತಿ. ಸಮಾಜದ ಮುಂದೆ ಧೈರ್ಯವಾಗಿ ಸಭೆ ಕರೆದು ಯಾಕಪ್ಪ ನೀವು ಲೆಕ್ಕ ಕೊಡ್ತಾ ಇಲ್ಲ? ಟ್ರಸ್ಟಿಗಳ ಆಸ್ತಿ ಏನಿತ್ತು? ಅವ್ರು ಏನೇನು ದಾನ ಕೊಟ್ಟಿದ್ದಾರೆ, ಈಗ ಅವ್ರು ಏನೇನು ಆಗಿದ್ದಾರೆ? ಇದು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಸಮಾಜ. ಇದ್ರ ಮೇಲೆ ನೀವು ಬದುಕನ್ನ ಕಟ್ಕೋಬೇಡ್ರಿ. ಇವತ್ತು ನಾವು ಅಂತಿಮ ಹೋರಾಟಕ್ಕೆ ನಿಂತಿದ್ದೀವಿ. ರಾಮನ್ ಲೆಕ್ಕ ಬೇಡ ನಮಗೆ, ಕೃಷ್ಣನ್ ಲೆಕ್ಕ ಬೇಡ ನಮಗೆ, ಧರ್ಮದ ಲೆಕ್ಕ ಕೊಡಿ. ಬಡವರ ಹನಿ ಸುರಿಸಿ ಕೊಟ್ಟಿರ್ತಕ್ಕಂಥ ಲೆಕ್ಕ ಕೊಡಿ. ರಕ್ತ ಕೊಟ್ಟು ಸಮಾಜ ಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ. 2A ಮೀಸಲಾತಿಗೆ ನಿಮ್ಮ ಹೋರಾಟ ಏನು? 2A ಮೀಸಲಾತಿಗೆ ನಿಮ್ಮ ಕೊಡುಗೆ ಏನು? 2A ಮೀಸಲಾತಿನ ಏನು ಪ್ರಾರಂಭ ಮಾಡಿದಾಗ ಕೊಡಲಿ ಪೆಟ್ಟು ಕೊಡಕ್ ಬಂದಂತವ್ರು ನೀವು ಟ್ರಸ್ಟ್ನರು ಎಲ್ಲಿದ್ರಿ? ನೀವಾಗ್ಲೇ ಒಪ್ಕೊಂಡಿದ್ರಿ ಕೋಟಿ ಕೋಟಿ ಲೂಟಿ ಆಗಿದೆ ಅಂತೇಳಿ. ಸರ್ಕಾರದ ಹಣ ಲೂಟಿ ಮಾಡಿದ್ರಿ, ಬಡವರ ಹಣ ಲೂಟಿ ಮಾಡಿದ್ರಿ, ದಾನದ ಹಣ ಲೂಟಿ ಮಾಡಿದ್ರಿ. ಇನ್ನು ಎಷ್ಟು ಬೇಕು ನಿಮಗೆ? ಇನ್ನು ಎಷ್ಟು ಬೇಕು? ಇದು ಲೆಕ್ಕ ಕಡಿ ಚಳವಳಿ ಪ್ರಾರಂಭ ಆಗಿದೆ. ನೀವು ಲೆಕ್ಕ ಕೊಡ್ಬೇಕು. ನಿಮಗೆ ಅಷ್ಟು ಆ ಸ್ವಾಮಿನ ಹೊರ ಉಚ್ಚಾಟನೆ ಮಾಡಿದ್ರಿ, ಈ ಸ್ವಾಮಿನ ಉಚ್ಚಾಟನೆ ಮಾಡ್ತೀವಿ ಅಂತ ಬಂದ್ರೆ ಇನ್ನು ಸಮಾಜ ತಡೆಯೋದಿಲ್ಲ. ನಿನಗೆ ಉಮಾಪತಿ ಅಷ್ಟು ನಿನಗೆ ಉಚ್ಚಾಟನೆ ಮಾಡ್ಬೇಕು ಅನ್ನೋ ಚಟ ಇದ್ರೆ ನಿನ್ನನ್ನೇ ಸ್ವಾಮಿ ಮಾಡಿಬಿಡ್ತೀವಿ ನಾವು ಸಮಾಜದವರೆಲ್ಲ ಸೇರಿ. ಕಾವಿ ಗೌನ್ ಹೊಲಿಸ್ಬಿಟ್ಟಿದೀವಿ. ಅವ್ರನ್ನ ತಂದು ಇವ್ರನ್ನ ಕಳ್ಸೋದು, ಇವ್ರನ್ನ ತಂದು ಅವ್ರನ್ನ ಕಳ್ಸೋದು. 10 ಹೊತ್ತು ಅಡ್ಕೊಂಡ್ ಬಂದಿದೆಯಲ್ಲಪ್ಪ ನೀನೆ. ರಾತ್ರಿ ಶುದ್ಧವಾಗಿದ್ದಾರೆ ಸ್ವಾಮಿ ಅಂತ ಕರ್ಕೊಂಬಂದು ಕುಂದ್ರಿಸ್ದಿಯಲ್ಲಪ್ಪ. ಈಗ ಅವ್ರು ಸರಿ ಇಲ್ವಾ ನಿನಗೆ? ಹೋಳಿ ಹಬ್ಬ ಆಡಿಸ್ದಿ ನೀನೇ ನಿಂತ್ಕೊಂಡು, ನೀನೇ ಕುಣಿಸಿದೀಯಾ ನಿಂತ್ಕೊಂಡು. ನಾವು ಅವಾಗ ವಿರೋಧ ಮಾಡಿದ್ವಿ. ಅವಾಗ ಈ ಸ್ವಾಮೀಜಿಯವರು ಬಹಳ ಶುದ್ಧವಾಗಿದ್ದಾರೆ ಅಂತ ಎಲ್ಲ ಪ್ರಚಾರ ಮಾಡಿದ್ರೆ, ಈಗ ಸ್ವಾಮೀಜಿ ಶುದ್ಧವಾಗಿಲ್ವಾ ನಿಮಗೆ? ಇದು ಸರಿಯಲ್ಲ ಪ್ರವೃತ್ತಿ. ನೋಡ್ತೀವಿ, ಮಾಡು ಇಲ್ಲ ಮಡಿ ಹೋರಾಟ ಇವತ್ತಿನಿಂದ ಪ್ರಾರಂಭ. ಲೆಕ್ಕ ಕೊಡಿ ಚಳುವಳಿ, ಧರ್ಮದ ಲೆಕ್ಕ ಕೊಡಬೇಕು. ಈ ನಿಮ್ಮ ಟ್ರಸ್ಟ್ ನಲ್ಲಿ ಇರ್ತಕ್ಕಂಥ ಕಳ್ಳರನ್ನ ಹೊರಗೆ ಹಾಕ್ಬೇಕು. ಆಮೇಲೆ ಈ ಹೋರಾಟದ ಕಿಚ್ಚು ನಿಲ್ಲದು. ಇವತ್ತು ಪೊಲೀಸರ ರಕ್ಷಣೆನಲ್ಲಿ ನೀವು ಮೀಟಿಂಗ್ ಮಾಡ್ತೀನಿ ಅಂತ ಬಂದಿದ್ರಲ್ಲ, ನಿಮಗೆ ಯಾವ ನೈತಿಕತೆ ಇದೆ? ನಿಮಗೆ ಯಾವ ನೈತಿಕತೆ ಇದೆ? ನಿಮಗೆ ಯಾವ ನೈತಿಕತೆ ಇಲ್ಲ ನಿಮಗೆ. ನೀವು ಹತಾಶರಾಗಿದ್ದೀರಿ, ನೀವು ಶಕ್ತಿ ಕಳ್ಕೊಂಡಿದ್ದೀರಿ, ಸಮಾಜದಿಂದ ಹೊರಗೆ ಹಾಕಂಗಾಗಿದೆ ನಿಮ್ಮನ್ನು. ಅದಕ್ಕೆ ಮರ್ಯಾದೆಯಿಂದ ಇವತ್ತಿನ ಸಭೆ ರದ್ದು ಮಾಡಿ ನೀವು ಸಮಾಜಕ್ಕೆ ಲೆಕ್ಕ ಕೊಟ್ಟು ಒಳಗೆ ಬರಬೇಕು. ಲೆಕ್ಕ ಕೊಡಿ, ಒಳಗೆ ಬನ್ನಿ. ಲೆಕ್ಕ ಕೊಡಿ, ಮನೆಗೆ ನಡಿ. ನಮ್ಮ ಹೋರಾಟ ಪ್ರಾರಂಭ. ಇದು ನಾಚಿಕೆ, ಇದು ನಾಚಿಕೆ. ಇದು ನಮಗಂತೂ ಅಸಹ್ಯ ಆಗ್ತಾ ಇದೆ. ಪೊಲೀಸರು ಈ ಮಟ್ಟಕ್ಕೆ ಕಳ್ಳರಿಗೆ ರಕ್ಷಣೆ ಕೊಡಕ್ ಬರಬಾರ್ದಾಗಿತ್ತು. ಕಳ್ಳರ ಜೊತೆ ಸೇರಿದಂಗಾಗಿದೆ. ಪೊಲೀಸರು ಒಳ್ಳೆಯವರೇ, ಆದ್ರೆ ಅನಿವಾರ್ಯ ಒತ್ತಡ. ಕಳ್ಳರು ಲೂಟಿಕೋರರಿಗೆ ರಕ್ಷಣೆ ಕೊಡ್ಲಿಕ್ಕೆ ಬಂದಿದ್ದಾರೆ. ನಮ್ಮ ಹೋರಾಟ ಅವ್ರ ಮೇಲಲ್ಲ, ಅವ್ರ ಮೇಲಲ್ಲ. ಇವತ್ತು ಸರ್ಕಾರ ವೀರಶೈವ ಲಿಂಗಾಯತರ ವಿರೋಧಿ ಸರ್ಕಾರ ಇದು. ಈ ಪಂಚಮಸಾಲಿಗಳ ಹೋರಾಟವನ್ನು ಹತ್ತಿಕ್ಕುವ ಸರ್ಕಾರ ಇದು.
ಪಂಚಮಸಾಲಿಗಳಿಗೆ ಕೊಡಲಿ ಪೆಟ್ಟು ಕೊಟ್ಟಂತ ಸರ್ಕಾರ ಇದು. 2A ಮೀಸಲಾತಿಗೆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಸುವರ್ಣಸೌಧದ ಮುಂದೆ ಲಾಠಿ ಏಟ್ ಕೊಟ್ಟಂತ ಸರ್ಕಾರ. ಇವತ್ತು ಸರ್ಕಾರ ಶಾಂತವಾಗಿ ಹೋರಾಟಗಾರರಿಗೆ ಸಹಕರಿಸಬೇಕು, ಪೊಲೀಸರನ್ನ ಇಲ್ಲಿಂದ ಕಳಿಸಬೇಕು. ಕಳಿಸದೇ ಇದ್ರೆ ಖಂಡಿತವಾಗಿ ಅನಾಹುತ ತಪ್ಪಿದ್ದಲ್ಲ. ನೀವು ಉಮಾಪತಿ ಅಂಡ್ ತಂಡ ಏನಿದೆ ಗೌರವಯುತವಾಗಿ ನೀವು ವಾಪಸ್ ಮನೆಗೆ ಹೋಗ್ಬೇಕು, ಇಲ್ಲಿ ಬರ್ಕೂಡುದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ 16 ಕೋಟಿ ಅವ್ಯವಹಾರ ಮಾಡಿದ್ದಾರೆ. ಅಷ್ಟಿಷ್ಟಲ್ಲ, ಬೋಗಸ್ ಬಿಲ್ ಬರೆದು ಸರ್ಕಾರದ ಹಣವನ್ನ ಲೂಟಿ ಮಾಡಿದ್ದಾರೆ. ಸರ್ಕಾರದ ಮಾಜಿ ಶಾಸಕರು ಅವ್ರನ್ನು ಮಾತಾಡ್ತಾರೆ, ಅವರು ಹೇಳ್ತಾರೆ, ಅವರು 1,60,00,000 ಕೊಟ್ಟಿದ್ದಾರೆ ಹೇಳ್ತಾರೆ. ಆ ದುಡ್ಡು ಮಂಗ್ ಮಾಯ ಆಗಿದೆ. ಒಬ್ರು ಹೇಳ್ತಾರೆ ಶಿಕಾರಿಪುರದಿಂದ ಕರೆ ಮಾಡಿ, ನಾವು 80,000 ಕೊಟ್ಟಿದ್ವಿ, 20,000 ರಸೀದಿ ಕೊಟ್ಟಿದ್ದಾರೆ, ಇನ್ನು 60,000 ನುಂಗಿದ್ದಾರೆ. ಈ ರೀತಿ ಅನೇಕ ಉದಾಹರಣೆಗಳಿದೆ. ಅವರ ಟ್ರಸ್ಟಿಗೆ ನುಂಗ ಅಷ್ಟು ಬಡತನ ಬಂದಿದೆ. ಉಮಾಪತಿ ಕೇಳ್ರಿ, ಅವ್ರು ಹೇಳ್ತಾರೆ.